ರಾಯಚೂರಿನಲ್ಲಿ ಯುವತಿಗೆ ಲವ್ ಸೆಕ್ಸ್ ದೋಖಾ ಮಾಡಲಾಗಿದೆ. ಮದುವೆಯಾಗುವುದಾಗಿ ಆಕೆಯನ್ನ ನಂಬಿಸಿ ಯುವತಿಗೆ ಮಹಾ ಮೋಸ ಮಾಡಲಾಗಿದೆ. ಲವ್ ಹೆಸರು ಹೇಳ್ಕೊಂಡು 9 ವರ್ಷಗಳ ಕಾಲ ಪ್ರೀತಿಯನ್ನ ಮಾಡ್ತಾರೆ, ಹಣೆಯದಾಟ ಆಡ್ತಾರೆ. ಆದ್ರೆ ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿ ಈಗ ಮದುವೆಯನ್ನ ನಿರಾಕರಿಸಿ ಆತ ವಂಚನೆಯನ್ನ ಮಾಡಿದ್ದಾನೆ. ವಂಚನೆಯನ್ನ ಮಾಡಿರೋರ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ದೇವದುರ್ಗ ತಾಲೂಕಿನ ಅಂಜಳ ಗ್ರಾಮದ ಯುವಕರಿಂದ ಈ ರೀತಿಯಾಗಿ ಯುವತಿಗೆ ಮೋಸ ಆಗಿದೆ. ಫೋಟೋ ವಿಡಿಯೋ ಸಮೇತ ಯುವತಿ ಆರೋಪವನ್ನ ಮಾಡ್ತಾ ಇದ್ದಾರೆ, ದೂರು ನೀಡಿದ್ದಾರೆ. ಮದುವೆಗೆ ಜಾತಿ ವಿಚಾರವನ್ನ ಮುಂದಿಟ್ಟುಕೊಂಡು ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಯುವಕ ನಿರಾಕರಿಸಿದ್ದ ಅನ್ನುವಂತ ಆರೋಪವನ್ನ ಸದ್ಯ ಯುವತಿ ಮಾಡ್ತಾ ಇದ್ದಾಳೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಂಜಳ ಗ್ರಾಮದ ಯುವಕನಿಂದ ಯುವತಿಗೆ ಮೋಸ ಆಗಿದೆ. ನೀವು ಫೋಟೋದಲ್ಲಿ ಏನ್ ಗಮನಿಸ್ತಾ ಇದ್ದೀರಾ, ಆತನಿಂದ ಯುವತಿಗೆ ಆಗಿರುವಂತಹ ಮೋಸ ಇದು. ಯುವಕ ಮತ್ತು ಯುವತಿ ಇಬ್ರು ಕೂಡ ಒಂದೇ ಗ್ರಾಮದವರಾಗಿರ್ತಾರೆ. ನೊಂದ ಯುವತಿ ಮದುವೆ ಆಗುವಂತೆ ಈಗ ಬಿಗಿ ಪಟ್ಟು ಹಿಡಿದಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಹನುಮಂತಿ ಎಂಬ ಹುಡುಗಿನ 8 ವರ್ಷದಿಂದ ಲವ್ ಮಾಡಿ ಇವತ್ತು ಮದುವೆ ಆಗೋಕ್ಕೆ ನಿರಾಕರಿಸ್ತಾ ಇದ್ದಾನೆ. ಮದುವೆ ಆಗದೆ ನಿರಾಕರಿಸಿದ್ದೆ ಅಲ್ಲದೆ ಮತ್ತೆ ನೀನು ಬೇರೆ ಮದುವೆ ಮಾಡಿಕೋ, ನಾನು ಬೇರೆ ಮದುವೆ ಮಾಡ್ಕೊತೀನಿ, ನಿರಂತರವಾಗಿ ಸಂಪರ್ಕ ಇರೋಣ ಅನ್ನೋವಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಆ ಹೇಳಿಕೆಯನ್ನು ನೀಡಿರ್ತಾನೆ. ಆದರೆ ನಾವೇನು ಮಾಡಿರ್ತೀವಿ, ಅವನ ವಿರುದ್ಧ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ಇದ್ದೀವಿ. ಸುಮಾರು 12 ದಿನ ಆಯಿತು. ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಆ ವ್ಯಕ್ತಿನ ಬಂಧಿಸುವಲ್ಲಿ ವಿಫಲ ಆಗ್ಯದ. ಕೂಡಲೇ ಆ ವ್ಯಕ್ತಿನ ಬಂಧಿಸಬೇಕು, ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸಬೇಕು. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿನದಲ್ಲಿ ಜಿಲ್ಲಾ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು. ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ